ಅಯ್ಯೋ, ನನ್ನ ಮಗಂಗ್ ಮಾಡ್ಕಂತೀರ ಹುಡುಗಿ ಕೋಟಿ ಕೋಟಿ ಕುಳ. ಅಯ್ಯೋ, ಈ ನನ್ನ ವಾರ್ಗಿತ್ತಿ ಸೊಸೆ ಗೊತ್ಗೆಟ್ ಬಂದವಳು ಮನೆಗೆ. ಅಯ್ಯೋ, ಗೊತ್ಗೆಟ್ಟವಳೆ. ನನ್ನ ಸೊಸೆನಮ್ಮ. ಅಯ್ಯೋ ಯಪ್ಪ, ಒಬ್ಳೇ ಮಗಳು ಗೊತ್ತೇ, ಸಾವುಕಾರ ಹುಡುಗಿ. ಅಯ್ಯೋ, ಇವಳವಳಲ್ಲ ನನ್ನ ವಾರ್ಗಿತ್ತಿ. ಹಾ, ಅಯ್ಯೋ, ನಮ್ಮ ಬಾವನಿ ಎಂಡ್ರು ಮಾಡ್ಕೊಬಿಟ್ಟು ಬಂದವಳಲ್ಲ ಪೊದ್ದಿನ. ಏನು ಗೊತ್ತಿಲ್ವಂತೆ, ಮನೆನ ಕೂಲಿ ಮಾಡ್ಕೊಂಡು ಜೀವನ ಮಾಡೋರಂತೆ. ಅಂತ ಹುಡುಗಿನೇ ಸಿಗೋದು ನನ್ನ ವಾರ್ಗಿತ್ತಿಗೆ. ಅಯ್ಯೋ ಬಾ, ಗೊತ್ಗೆಟ್ಟಂಗೆ ಇರ್ತಾರೆ. ಈಗ ನನ್ನ ಸೊಸೆ ಬತ್ತಾಳೆ ನೋಡು ಮನೆಗೆ, ಮಹಾರಾಣಿ. ಒಂದು ಚೂರು ಸಂದಾಕ್ ನೋಡ್ಕೊಬಿಟ್ರೆ ಟಾಪ್ ಆಗಿರ್ತೀವಿ ನಾವಂತೂ. ನನ್ನ ಹೆಣ್ಮಕ್ಳು ನೇನು ಬಿಟ್ಬಿಟ್ಟೆನಾ? ನನ್ನ ಹೆಣ್ಮಕ್ಳನ್ನೂ ಅಷ್ಟೇ ನೀನಿಯ ಸಂದಾಕಿರೋ ಮನೆಗೆ ನೀನಿಯ ಮದುವೆ ಮಾಡ್ಬಿಟ್ಟು ಕಳ್ಸೋದು. ನಾನು ಆಗಲೇ ತಲೆನಾಗ ಐತೆ. ಇಬ್ರು ಹುಡುಗರು ಅವರೇ, ಅದೇ ಹುಡುಗರಿಗೆ ಏನಿಯ ಮದುವೆ ಮಾಡ್ಬಿಟ್ಟು ಕಳಿಸ್ಬೇಕು ಅಂತ ನೀನಿಯ ಪಿಲ್ಲನ್ ಮಾಡೀವಿ ನಾನು. ಅಯ್ಯೋ ಬಾ, ಕಾಂಜಿ ಪಿಂಜಿಗಳಿಗೆಲ್ಲ ಕಾಂಜಿ ಪಿಂಜಿ ಬುದ್ಧಿನೇನಿಯ. ಎಲ್ಲ ಕಿತ್ತೋದೊಳೆ, ನನ್ನೇನೇ ಕೂಲಿ ಮಾಡ್ಕೊಂಡು ತಿನ್ನೋಳು ಅಂತ ಆಡ್ಕತ್ತೀಗ. ಅವನೇ ನಾನು ಕೂಲಿ ಮಾಡ್ಕೊಂಡೆ ತಿನ್ನೋದು. ಆದರೆ ಇವಳಂತ ತಲೆ ಹೊಡೆದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟಿರಲ್ವಲ್ಲ. ಏನೇ ಹೇಳು, ನನ್ನ ಸೊಸೆ ಬಂದ್ಮೇಲೆ ನಮ್ಮನೆ ಅದೃಷ್ಟನೇ ಬದಲಾಯ್ತದೆ. ಇನ್ನು ಕಾಂಜಿ ಪಿಂಜಿ ಬೊಡ್ಡೈತದವು ಕುನುವೆ ಎದುರುಗಳ ಅವಶ್ಯಕತೆನೇ ಇಲ್ಲ ಕಣಕ್ಕ. ಅಯ್ಯೋ ಬಿಡು, ಅವಳು ಮಹಾಲಕ್ಷ್ಮಿ ಬಂದಂಗೆ ಗೊತ್ತಾಳು ನೋಡು. ನಾನು ಅವರು ಇವರು ಇದು ಮಾಡಿಬಿಡ್ತಾರೆ, ಹಾಕ್ಕೊಟ್ಬಿಡ್ತಾರೆ ಅಂತ ನಾನು ಆ ಹುಡುಗಿ ವಿಷಯ ಹೇಳಕ್ಕೆ ಹೋಗಿಲ್ಲ. ಇಲ್ಲ, ಆದಷ್ಟು ಬೇಗ ಮದುವೆ ಮಾಡಿಬಿಡ್ಬೇಕು. ಮುಂದಿನ ತಿಂಗಳೇನಿಯ ಮಾಡೋಣ ಯುಗಾದಿ ಟೈಮಾಗೆ ಅಂತ ಅನ್ಕೊಂಡಿವ್ನಿ. ಯುಗಾದಿ ಟೈಮಾಗೆ ನೀ ಮಾಡೋದು. ಇತ್ತೋದೊಳೆ, ನೀನು ಮಾಡ್ತೀನಿ ಕಣ್ಲೆ, ಮಾಡ್ತೀನಿ. ಎಂಥ ಧೈರ್ಯದವಳು ಇರ್ಬೇಡ. ಇವನ ಮಗ ಮಾಡ್ತಿರೋದೆಲ್ಲ 420 ಕೆಲಸನೇ ನೀ. ಆದರೆ ಬಂದ್ಬಿಟ್ಲು ಇಲ್ಲಿ 7ಕ್ಕೆ. ಮಳ್ಳಿ ಮಿಂಚೊಳ್ಳಿ. ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ. ನನ್ನೇ ಬಡವರು ಗಿಡವರು ಅಂತ ಆಡ್ಕತಿ ಅಲ್ವಾ. ನಿಮ್ಮ ಮನೆಗೂ ಬಡವರು ಸೊಸೆ ನಿನಯ ಬರೋದು. ಮೆರಿತಿದೆಯಲ್ವ, ಶ್ರೀಮಂತ ಸೊಸೆ ಬಂದ್ಬಿಡ್ತಾಳೆ, ಶ್ರೀಮಂತ ಸೊಸೆ ಅಂತ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನನಗೇನು ಹೊಟ್ಟೆ ಊರಿಗೆ ಮಾಡ್ತಿಲ್ಲ, ನಿನ್ನ ಮಗ ಮಾಡಿರೋ ಕಂತ್ರಿ ಕೆಲ್ಸಕ್ಕೆ ಮಾಡ್ತಿದ್ದೀನಿ ಅಷ್ಟೇ ನೀನಿಯ. ಬಂದೇ ಇರೆ, ನಿನಗೈತೆ. ಸರಿ, ಮಾತುಕತೆ ಕರಿತೀನಿ, ಬಂದ್ಬಿಡು. ಆದಷ್ಟು ಬೇಗನೆ ಎಲ್ಲ ಹೇಳ್ತೀನಿ ಬಿಡು. ಮಾತುಕತೆ ಕರಿತೀನಿ. ಸರಿ, ಏನು ತೊಂದರೆ ಇಲ್ಲ ಬಿಡು, ಏನು ತೊಂದರೆ ಇಲ್ಲ. ಸರಿ ತಗ, ಆಯ್ತು. ಬಂದ್ಬಿಡ್ರಿ. ಸರಿ ಬಿಡು, ಇನ್ನೂ ಬೇಜಾನ್ಸನಕ್ಕೆ ಫೋನ್ ಮಾಡಬೇಕು, ಆಮೇಕಿಂದ ಮಾಡ್ತೀನಿ. ಹಬ್ಬ, ನನ್ನ ಸೊಸೆ ಬಂದ್ಬಿಟ್ರೆ ನಾನಂತೂ ಹೆಂಗಿರ್ತೀನಿ ಹೇಳು. ನನ್ನ ಸೊಸೆಗೆ ಹೇಳ್ಬಿಟ್ಟು, ಅಯ್ಯೋ ನಿಮಗೆ ಅಂತ ಒಂದು ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಳ್ರಮ್ಮ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಮನೆಯೇ ಇಲ್ಲೇನೇ ಕಟ್ಟಿಸ್ಬಿಟ್ಟು ನೆಮ್ಮದಿಯಾಗಿ ಇರಂಗೆ ನೋಡ್ಕೋಬೇಕು. ಹೆಂಗನ ಮಾಡಿ ನೆಮ್ಮದಿಯಾಗಿ ಇರಬೇಕು ಅಷ್ಟೇ ನೀನು. ಇನ್ನು ಅದು ಬಿಟ್ಟು ಇನ್ನೇನು ಬೇಕು ನನಗಂತೂ. ನೋಡೋಣ, ಆಮೇಕಿಂದ ಅವಳು ದುಡ್ಡ ಕಿತ್ಕೊಂಡು ನನ್ನ ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟು ಮುಗಿಸ್ಬಿಡ್ತೀನಿ. ನನ್ನ ಹೆಣ್ಮಕ್ಳು ಸಂದಕ್ಕಿರ್ಬೇಕು ಅಷ್ಟೇ ನೀನು. ಹೆಂಗೋ ಎಲ್ಲರೂ ಕೋಟಿ ಕುಳಾಗೋಗ್ಬಿಡ್ತಾರೆ. ಅಕ್ಕ, ನನಗೆ ಫೋನ್ ಮಾಡಿ ಬೇರೆ ಎದುರಿಸ್ಬಿಟ್ಟ ಕಣಕ್ಕ. ಫೋನೆಲ್ಲ ಮಾಡಿಬಿಟ್ಟು ನನಗೇನೇ ಎದುರಿಸ್ತಾನೆ. ನೀನು ನನ್ನ ಕಿತ್ತ ಏನಾರು ನನ್ನ ಮಾನ ಮರ್ಯಾದೆ ಕಳಿಯೋ ಕೆಲಸ ಏನಾರ ಮಾಡಿದೆ ಅಂದರೆ ನೀನು ನನಗೆ ಹಂಗೆ ಮಾಡ್ಬಿಡ್ತೀನಿ, ನಿನ್ಗೆ ಹಿಂಗೆ ಮಾಡ್ಬಿಡ್ತೀನಿ, ನಿಮ್ಮ ಮನೇನ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಎದುರಿಸ್ತಾವನೆ ಕಣಕ್ಕ. ನನಗೆ ಯಾಕೋ ಭಯ ಆಯ್ತೈತೆ. ಜೀವನದಾಗ ನಾವು ಎದ್ರು ಗಂಟ ಎಲ್ಲರೂ ಎದುರಿಸ್ತಾರೆ. ಒಂದು ಕಿತ ಭಯ ಬಿಟ್ಬಿಟ್ಟು ನೋಡು, ಒಂದು ಕಿತ ಭಯ ಬಿಡು, ಅವಾಗ ಒಮ್ಮಿಕೊಂಡು ಎಲ್ಲರೂ ಸುಮ್ಮನೆ ಆಯ್ತಾರೆ. ಸರಿನಾ? ನೋಡು, ಗಿದ್ರುಕಳೋದು ಎಲ್ಲನೂ ಇಕ್ಕಳಕ್ಕೆ ಹೋಗ್ಬೇಡ ಸೀನಾ. ಎದುರುಕೊಳ್ಳೋದೆಲ್ಲ ಬಿಟ್ಬಿಡು. ನೋಡು, ನೀನು ಎಲ್ಲ ಕರೆಕ್ಟಾಗಿ ಸತ್ಯ ಹೇಳ್ತಿದೀಯ ಅಂದಮೇಲೆ ಎದುರುಕಳ ಅಂಥದ್ದು ಏನಾಗೈತೆ? ನೀನೇ ಸುಳ್ಳು ಹೇಳ್ಬಿಟ್ಟು ಯಾರ ಮನೇನೂ ಹಾಳು ಮಾಡ್ತಿಲ್ಲ ತಾನೇ. ನಿನ್ನ ಜೀವನ ಉಳಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಿಜ ಹೇಳ್ಕೊತಾ ಇದೀಯ. ನೋಡು, ಅವನು ನೀನು ಮೋಸ ಮಾಡೋನೆ. ನೀನಾದ್ರಕ್ಕೆ ತಕ್ಕನಂಗೆ ಇದು ಮಾಡ್ತಾ ಇದೀಯ ಅಷ್ಟೇ ತಾನೇ. ನೋಡಿ ಏನಾಯ್ತದಂತೆ, ಏನೂ ಆಗಕ್ಕಿಲ್ಲ. ಹೋಗಿ ವಿಷಯನೆಲ್ಲನೂ ಆ ಹುಡುಗಿಯರ ಮನೆಯವ್ರಿಗೆ ಹೇಳಿದ್ರೆ ಅವರೇನೇ ಮದುವೆ ಕ್ಯಾನ್ಸಲ್ ಮಾಡಿಸ್ತಾರೆ. ಈ ಬಂಗಾರಮ್ಮ ಮದುವೆ ಕ್ಯಾನ್ಸಲ್ ಮಾಡಿಸ್ಲಿಲ್ಲ ಅಂತಂದ್ರೆ ಏನಂತೆ, ಹುಡುಗಿ ಕಡೆನೇ ಮದುವೆ ಕ್ಯಾನ್ಸಲ್ ಮಾಡಿದ್ರು ಮದುವೆ ನಿಂತೋಯ್ತದೆ ತಾನೇ. ನೋಡು, ಇನ್ನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಈಗ ಬಾ ನನ್ನ ಜೊತೆ. ನಿನಗೋಸ್ಕರ ಅಂತಾನೆ ನೀ ಅಡ್ರೆಸ್ಸು ಎಲ್ಲ ಕಂಡಿಡ್ಕೊಂಡಿವ್ನಿ. ನಿನಗೋಸ್ಕರ ಅಂತಾನೆ ನೀ. ಬಾ, ಹೋಗನ್ ಬಾ. ಅಕ್ಕ, ನೀನು ಇಷ್ಟೊಂದೆಲ್ಲ ಸಹಾಯ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಕಣಕ್ಕ. ನನಗೋಸ್ಕರ ಅಂತ ಎಷ್ಟೆಲ್ಲ ಮಾಡ್ತೀಯ ಕಣಕ್ಕ ನೀನು. ಸರಿ ಬಾರಕ್ಕ, ಹೋಗನ್ ಬಾರಕ್ಕ. ಮೊಬೈಲಾಗೆಲ್ಲ ಇಟ್ಕೊಂಡಿದ್ಯ ತಾನೇ, ಫೋಟೋ ಗೀಟ? ಎಲ್ಲ ಐತೆ ಕಣಕ್ಕ. ಹಂಗಾರ ನೋಡಿ ಹೋಗೋಣ. ಓ, ಮನೆನೇ ಏನು ಸಂದಕೈತೆ ನೋಡಮ್ಮಿ. ಅದಕ್ಕೇನು ಹಿಡ್ದಿರೋದು ಬಂಗಾರಮ್ಮ. ಮನೆ ನೋಡಿ ಏನು ಸೂಪರಾಗಿ ಕಟ್ಟವ್ರೆ ಅಂತ ಹೇಳ್ಬಿಟ್ಟು. ಈಚೆ ಕಡೆ ನೋಡು ಎಷ್ಟು ಸಂದಕೈತೆ. ಬಾ, ಒಳಗಡೆಗೆ ಹೋಗ್ಬಿಟ್ಟು ಕರಿಯೋಣ. ಬರ್ತದೇನೋ ಕೇಳೋಣ. ಅಕ್ಕ ಅಂತ ಕರೆದ್ರೆ ಬರ್ತಾರೆ. ಅಕ್ಕ 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 ಹೇಳಿ, ಯಾರು? ಏನಾಗಬೇಕಿತ್ತು? ನಿಮ್ಮ ತಾಗೊಂದು ವಿಷಯ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಿಮ್ಮ ತಾಗೊಂಚೂರು ವಿಷಯ ಮಾತಾಡಬೇಕಿತ್ತು. ಅದೇ ಬಂಗಾರಮ್ಮನ ವಿಷಯ. ಬಂಗಾರಮ್ಮ ನಮ್ಮ ಬೀಗ್ರ ವಿಷಯ. ಏನು ಮಾತಾಡಬೇಕಿತ್ತು? ಅದೇ ಹುಡುಗನ ವಿಷಯ ಮಾತಾಡಬೇಕಿತ್ತು. ಹುಡುಗಂದು ಅಮ್ಮಂದು ಎಲ್ಲ ವಿಷಯನೂ ಮಾತಾಡಬೇಕಿತ್ತು.
ಆ, ಅದಕ್ಕೆ ಬಂದ್ವಿ ಇವಳನ್ನೂ ಕರ್ಕೊಂಡು ಇದು ಮಾಡ್ಕೊಂಬಿಟ್ಟು ಬಂದ್ವಿ ಇವಳನ್ನೂ. ಅದು ಸರಿ, ಒಳಗಡೆ ಬನ್ನಿ ಮಾತಾಡೋಣ. ಇಲ್ಲಿ ಈಚೆ ಕಡೆ ಎಲ್ಲರೂ ಕೇಳಿಸ್ಕೊತಾರೆ. ಬನ್ನಿ, ಈಗ ಹೇಳಿ ಏನ್ ವಿಷಯ. ನೋಡಿ, ಈ ಹುಡ್ಗಿ ಆ ಬಂಗಾರಮ್ಮನ ಮಗುನ ಶಾನೆ ಲವ್ ಮಾಡ್ತಾವಳೆ. ಇಬ್ರುನುವೆ ಶಾನೆ ವರ್ಷದಿಂದನೂ ಪಿರುತಿ ಮಾಡ್ತಾ ಇದ್ರು. ಪಿರುತಿ ಮಾಡ್ಕೊಂಡು ಇವಾಗ ಇವಳಿಗೆ ಮೋಸ ಮಾಡ್ಬಿಟ್ಟು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದವನೇ. ಹೌದಂಟಿ, ನಾನು ಶ್ಯಾನೇನಿಯ ಇಷ್ಟಪಡ್ತಿದ್ದೆ, ನನ್ನೇನಿಯ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆನಿಯ ಸಂದಾಗ ತಿರ್ಗಾಡ್ಬಿಟ್ಟು ನನ್ನ ಜೊತೆನಿಯ ಸಂದಕ್ಕೆ ಇದ್ಬಿಟ್ಟು ಇವಾಗ ನೋಡಿದ್ರೆ ಸಾವುಕಾರ ಮನೆ ಹುಡುಗಿ ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ಎಲ್ಲನೂ ಮೋಸ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಇದು ಮಾಡ್ಬಿಡ್ತಾವ್ರೆ. ದಯವಿಟ್ಟು ನನ್ನ ಜೀವನ ಹಾಳು ಮಾಡಬೇಡಿ ಆಂಟಿ. ಬೇಕಾದ್ರೆ ನಿಮ್ಗೆ ನಾನು ಅವನ ಜೊತೆ ಇರೋ ಫೋಟೋಗಳು ವೀಡಿಯೋಗಳು ಎಲ್ಲನೂ ತೋರಿಸ್ತೀನಿ ಆಂಟಿ. ನಂತಾಗ ಎಲ್ಲನೂ ಐತೆ. ನಾನು ಸಾಯಕ್ಕೆ ಅಂತಲೇ ನೀಯ ಹೊಂಟಿದ್ದೆ, ಆದರೆ ಪೊದ್ದಕ್ಕನೇ ನೀಯ ಇಲ್ಲ ಬಾ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೈತೆ. ದಯವಿಟ್ಟು ನನ್ನ ಜೀವನ ಹಾಳು ಮಾಡಬೇಡಿ. ನನಗೆ ಎಷ್ಟು ಮೋಸ ಮಾಡೋನು ಗೊತ್ತಾ ಆಂಟಿ. ಅವನು ನನ್ನ ಜೊತೆ ಎಲ್ಲ ಚೆನ್ನಾಗಿ ತಿರುಗಿ 3 ವರ್ಷದಿಂದ ಇವಾಗ ನೋಡಿದ್ರೆ ಬ್ಯಾರೆ ಹುಡುಗಿ ಸಿಕ್ಕಿದ್ಲು ಅಂತ ನಾನು ಬ್ಯಾರೆ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಂಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ನೀವೇ ಹೇಳಿ ಆಂಟಿ, ನನಗಂತೂ ಶಾನೆ ಬೇಜಾರಾಯ್ತೈತೆ ಆಂಟಿ. ದೇವ್ರನೆಗೂ ದಯವಿಟ್ಟು ನನಗೆ ಮೋಸ ಅನ್ಯಾಯ ಮಾಡಬೇಡಿ ಆಂಟಿ. ಪ್ಲೀಸ್ ಆಂಟಿ, ನೀವು ಹೆಂಗೋ ಸಾವುಕಾರು, ನಿಮ್ಗೆ ಹೆಂಗೋ ಎಂತೆಂಥ ಹುಡುಗ ಬೇಕಾದ್ರೂ ಸಿಗ್ತಾನೆ. ಆದರೆ ನನಗೆ ತುಂಬ ಬಡವಳು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಮರುವಾದಿಗೆ ಎದುರ್ಕತ್ತೀವಿ. ನಮಗಿನ್ನು ಯಾರೂ ಇಲ್ಲ ದಿಕ್ಕು. ದಯವಿಟ್ಟು ನನ್ನ ಜೀವನ ಹಾಳು ಮಾಡಬೇಡಿ ಆಂಟಿ. ಏನು ನೀವು ಹೇಳ್ತಿರೋದೆಲ್ಲ ನಿಜನೇನೆಯಾ? ಹಾಂ, ನನಗೆ ಯಾಕೋ ನಂಬಕ್ಕೇನೇ ಆಯ್ತಿಲ್ಲ. ಆಯಮ್ಮ ಬಂಗಾರಮ್ಮ ಹೋಗ್ಬೇಕಾರೆ ಹೇಳ್ಬಿಟ್ಟೆ ಏನೇ ಓದ್ಲು ನಮ್ಮ ಮದುವೆ ಎಲ್ಲ ಕಿತ್ತಾಕಕ್ಕೆ ಅಂತ ಹೇಳ್ಬಿಟ್ಟು ಬೇಜಾನ್ ಜನ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇದು ಮಾಡ್ತಿದ್ದೀನಿ ನೋಡಿ. ದಯವಿಟ್ಟು ನೀವು ಸುಳ್ಳು ಹೇಳ್ಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡಬೇಡಿ. ನಮಗೆ ಸಂಬಂಧ ತುಂಬ ಇಷ್ಟ ಆಗೈತೆ. ಹುಡುಗ ಪಾರಿನಿಗೆ ಬೇರೆ ಒಯ್ತಾವನಲ್ವಾ, ಅದಕ್ಕೆ ನಮಗೂ ತುಂಬ ಇಷ್ಟ ಆಗ್ಬಿಟ್ಟು ಕೊಡನಿ ಅಂತ ಅನ್ಕೊಂಡಿರೋದು. ನನ್ನ ಮಗಳಿಗೂ ಹಳ್ಳಿನಾಗಿರೋಕೆ ಇಷ್ಟ ಇಲ್ಲ. ಅದಕ್ಕೆ ಅವನು ಪಾರಿನೂ ಕರ್ಕೊಂಡು ಹೋಯ್ತೀನಿ ಅಂತ ಹೇಳೋನೆ ಲಂಡನ್ಗೆ. ಅದಕ್ಕೆ ನಾವು ಒಪ್ಕೊಂಡಿದ್ದು. ಏನೋ ಲಂಡನ್ಗೆ ಹೋಯ್ತಾನಂತ? ಲಂಡನ್ಗೆ ಅದ್ರ ಸ್ಪೆಲ್ಲಿಂಗ್ ಗೊತ್ತೈತಂತ ನನ್ನ ಮಗಂಗೆ. ನೀವು ಏನು ಅನ್ಕೊಂಬಿಟ್ರೆ ನೀವು? ಅವನೇನು ದೊಡ್ಡ ಇದು ಅನ್ಕೊಂಬಿಟ್ರ ಪಾರಿನ್ಗೆ ಹೋಗಕ್ಕೆ? ಅಯ್ಯೋ ಗುಬ್ಬಾಳ್ ನನ್ನ ಮಗ ಅವನಿಗೆ, ಇವನು ಗೊತ್ತಿಲ್ಲ ಅವನಿಗೆ, ಲೋಪರ್ ನನ್ನ ಮಗ ಅವನು. ಅವನ ಮಾತು ನಂಬ್ತಿರಲ್ಲ ನೀವು. ಅವನ ಮಾತ ಹೋಗಿ 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 ನಿಮ್ಗೆ ಅಂತ ಅಲ್ಗೆಲ್ಲ ಕೆಟ್ಬಿಟ್ಟೈತ. ಅವನ ಮಾತು ನಂಬ್ಕೊಂಡು ಕುಂತ್ಕೊಳ್ಳೋಕ್ಕೆ ನಿಮಗೆ. ಯವ್ವ, ಅವನು ಯಾ ಪಾರಿನ್ಗೆ ಹೋಯ್ತಾನೆ? ನೀವು ಅದನ್ನೆಲ್ಲ ಹೆಂಗ್ ನಂಬಿಟ್ರಿ? ಊರಾಗ ಒಂದ್ಕಿತ ವಿಚಾರಿಸ್ಬೇಕು ಅಂತ ನಿಮ್ಗೆ ಅನ್ಕೊಂಡಿಲ್ವೇ? ನೋಡಿ, ನಾವೇನು ಸುಳ್ಳು ಹೇಳ್ತಿಲ್ಲ. ನಿಮ್ಗೆ ಫೋಟೋ ಗಿಟ ಎಲ್ಲನೂ ತೋರಿಸ್ತೀವಿ. ನೋಡಿವಂತ ಇರಿ, ತಗೊಳ್ಳಿ ನೋಡಿ. ನೀವೇ ನೆನೆಯ ಕಣ್ಣಾರೆ ನೆನೆಯ. ಹೋ, ಈ ಹುಡುಗಿ ಜೊತೆ ಇರೋವೆಲ್ಲ ಫೋಟೋಗಳನ್ನ? ಯಪ್ಪ, ಎಷ್ಟು ಸುಳ್ಳು ಹೇಳ್ತಾಳೆ ಬಂಗಾರಮ್ಮ. ಪಾರಿನ್ಗೆ ಹೋಯ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ದರಿದ್ರ ನನ್ನ ಮಗ ಓದಿಲ್ಲ ಏನಿಲ್ಲ, ಪಾರಿನ್ಗೆ ಹೋಗ್ಬಿಟ್ಟೆ ಮುಸ್ರೆ ತಿಕ್ಕಕ್ಕೆ ಹೋಯ್ತಾನ ಪಾರಿನ್ಗೆ. ಇದೆಲ್ಲ ನಿಜನೇನಿಯಾ? ಹೂನಲ್ಲ, ಈ ಹುಡುಗಿ ಜೊತೆ ಸಂದ ತಿರ್ಕೊಂಡು ತುಬ್ಕೊಂಡೆಲ್ಲ ನಿಂತ್ಕೊಂಡು ಫೋಟೋಗಳೆಲ್ಲ ತೆಗೆಸ್ಕೊಬಿಟ್ಟವನಿ. ಅಯ್ಯೋ ಕಳ್ಳನ ಮಗ, ನಮ್ತಾಗ ಬಂದ್ಬಿಟ್ಟು ದೊಡ್ಡ ಸಾಚ ಅನ್ನಂಗೆ ಕಿತ್ತಾಕೊಂಡು ಹೇಳ್ತಿದ್ದ. ನಾವು ಹಂಗೆ, ನಾವು ಹಂಗೆ, ನಾವು ಕೋಟ್ಯಾಧೀಶ್ವರರು ಅನ್ನಂಗೆಲ್ಲ ಹೇಳ್ತಿದ್ದ. ಇಲ್ಲಿ ನೋಡಿದ್ರೆ ಈ ಹುಡುಗಿ ಜೊತೆ. ನಂಬ್ಯಾಡಿ ನೀವು ನಂಬಕ್ಕೆ ನೀವು ಹೋಗ್ಬೇಡಿ, ಸರಿ ಇಲ್ಲ. ಆ ಬಂಗಾರಮ್ಮ ಅಷ್ಟೊಂದು ಸಾಚ ಅನ್ಕೊಬಿಟ್ಟಿದ್ದೀರಾ ನೀವು. ಅದು ಹಂಗೆ ಯಾರೋ ಒಬ್ರು ಸಿಗ್ತಾರೆ ಚೆನ್ನಾಗಿರೋರು ಅಂದಿದ ತಕ್ಷಣ ನೀವು ಬಡವರು ಮನೆಗೆ ಬೇಕಾದ್ರೆ ಕೊಟ್ಬಿಡಿ, ಸಂದಕ್ಕೆ ನೋಡ್ಕೊಬಿಡ್ತಾರೆ. ಆದರೆ ಹಿಂಗೆ ದುಡ್ಡಿನ ದುರಾಸೆ ಇರೋರಿಗೆ ಇಂಥವ್ರಿಗೆಲ್ಲ ಕೊಡಕ್ಕೆ ಹೋಗ್ಬೇಡಿ. ನೀವೇ ಕಣ್ಣಾರೆ ಏನಿಯ ನೋಡಿ. ನಮಗೆ ನಿಮ್ಮ ಜೀವನ ಹಾಳು ಮಾಡೋಕ್ಕೆ ಅಂತಿರ್ಬಿಟ್ಟು ಏನಾರ ಆಸೆಯೇ? ನೋಡಿ ಒಂದ್ಕಿತ. ಆ ಬಂಗಾರಮ್ಮ ನನ್ನ ಮಗಳು ಜೀವನ ಏನಿಯ ಹಾಳು ಮಾಡಬೇಕು ಅಂತ ನಿಂತವಳಲ್ಲ, ಇನ್ನೆಂಥ ಈ ಮಿಂಡ್ರಿ ಇರಬೇಡ ಅವಳು. ನಮ್ದೆಲ್ಲ ಆಸ್ತಿ ಪಾಸ್ತಿ ನೋಡಿ ಏನಿಯ ಬಂದ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅವಳನ್ನ ಸುಮ್ಮನೆ ಬಿಡೋಕ್ಕಿಲ್ಲ. ನೋಡ್ತಿರು ಅವಳಿಗೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವಳಿಗೆ ಗಾಳಿ ಬಿಡಿಸ್ತೀನಿ ಅವಳಿಗೆ ದರಿದ್ರದೊಳಗೆ. ನಮ್ಮನೆ ಹೆಣ್ಮಗಳು ಜೀವನನೇ ಇರೋಳೊಬ್ಳು ಮಗಳು. ನಾನು ಪಿರಾಣನೆ ಮಾಡಿಕೊಂಡಿವ್ನಿ ನನ್ನ ಮಗಳ ಮೇಲೆ. ಜೀವನೇ ಮಾಡಿಕೊಂಡಿವ್ನಿ. ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಏನೇನೇನೋ ಪಿಲಾನ್ ಮಾಡ್ಕೊಂಡು ಇಕ್ಕೊಂಡಿವ್ನಿ. ಅಂಥದ್ರಾಗ ಬಂದು ಹಿಂಗೆಲ್ಲ ಹಾಳು ಮಾಡಿಬಿಟ್ರೆ ಬಿಟ್ಬಿಟ್ಟೆನಾ? ನೀವು ಬಂದು ಹೇಳಿದ್ದು ಎಲ್ಲನೂ ಒಳ್ಳೇದೇ ನೀ ಆಯಿತು ತಗ. ಇಲ್ಲ ಅಂತ ಹೇಳಿದ್ರೆ ಅದೇನೋ ಅಂತಾರಲ್ಲ. ಅಯ್ಯೋ ಸರಿ ತಗೊಳ್ಳಿ, ಫೋನ್ ತಗೊಳ್ಳಿ, ನೋಡ್ಕತ್ತೀನಿ. ನಾನು ಉಳಿದಿದ್ದು ಎಲ್ಲನೂ ನನ್ನ ಮಗಳ ಜೀವನ ಉಳಿಸ್ಬಿಟ್ರಿ. ಏನಿಲ್ಲ, ನಿಮ್ಮಿಂದ ಈ ಹುಡುಗಿ ಜೀವನವೇ ಉಳಿತದೆ. ತುಂಬ ಥ್ಯಾಂಕ್ಸ್. ಇಷ್ಟೆಲ್ಲನೂ ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಾವಿನ್ನ ಹೊರಡ್ತೀವಿ. ದಯವಿಟ್ಟು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಬೇಡಿ, ಸರಿನೇ? ಯಾಕಂದರೆ ಇನ್ನೊಂದು ಹೆಣ್ಮಗಿನ ಜೀವನ ಹಾಳಾಗೋಯ್ತದೆ. ಈಗೆಲ್ಲ ಹೇಳಿದ್ದೀನಿ ತಾನೇ, ನೀವೇ ಅರ್ಥ ಮಾಡ್ಕೊಂಡು ಏನಾರ ಒಂದು ಹೇಳಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಮ ಪಡೋ ನೀವು ಸುಮ್ಮನೆ ಆಗಿ. ಅವ್ರು ಬಿಡೋಕ್ಕಿಲ್ಲ. ಸಾವುಕಾರರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಮೇಲೆ ಬಿಲ್ಡಪ್ ತಗೋತಾರೆ. ಮಗಳ ಜೀವನನ ಹಾಳು ಮಾಡೋಕೆ ಹೋಗ್ಬೇಡಿ. ದುಡ್ಡಿಲ್ಲ ಅಂದ್ರೂ ಆರಾಮಾಗಿರ್ಬೋದು. ನೆಮ್ಮದಿ ಇಲ್ಲ ಅದು ಇದು ಆರಾಮಾಗಿರೋಕ್ಕಾಯ್ತದ? ನಾವು ಬಡವರೇ ಇರ್ಬೋದು ನಾವು, ಆದರೆ ನಮಗೆ ನೆಮ್ಮದಿ ಐತೆ. ನಮ್ಮ ಅಣ್ಣನಿಗೆ ಹೆಂಗೋ ನನ್ನ ಗಂಡ ನೆಮ್ಮದಿಯಾಗಿದ್ದೀವಿ. ಅಷ್ಟೇನೇ ನೀವೇ ಮುಖ್ಯ ನೋಡಿ. ಹೌದು, ಸರಿ ಬಿಡಿ, ನಾನು ನನ್ನ ಮಗಳ ಹತ್ರ ಮಾತಾಡ್ತೀನಿ. ಸರಿ ಕಣಕ್ಕ, ನಾವಿನ್ನು ಗೊತ್ತೀವಿ. ಸರಿ.
ಈಗಿನ ಕಾಲದಾಗ ಯಾರು ನಂಬನಿ ಯಾರನ್ನ ಬಿಡನಿ ಎಲ್ಲ ಇಂಥ ಕಿತ್ತೋದರೇನಿ ಹಾಕ್ಬಿಟ್ರೆ ಯಾರು ನಂಬಕ್ಕಾಯ್ತದೆ ಯಾರನ್ನ ಬಿಡಕ್ಕಾಯ್ತದೆ ಹೇಳು. ಯಪ್ಪ ಯಾರನ್ನೂ ನಂಬಂಗೇನೇ ಇಲ್ಲ ಈಗಿನ ಕಾಲದಾಗಂತೂ. ನಂಬಕ್ಕಂತೂ ಸಾಧ್ಯನೇ ಇಲ್ಲ. ಎಲ್ಲ ಲೋಪರುಗಳೇ ಆಗೋಗ್ಬಿಟ್ಟವ್ರೆ. ನಮ್ಮ ಹೆಣ್ಮಕ್ಳನ್ನ ಮನೆಯಿಂದ ಕಳ್ಸೋದಕ್ಕಿಂತ ಮದುವೆ ಮಾಡ್ಬಿಟ್ಟು ಕಳ್ಸೋದಕ್ಕಿನ್ನೂ ನಮ್ಮ ಮನೆಯಾಗೆ ನೀ ಇಕ್ಕಳೋದು ಎಷ್ಟೋ ವಾಸಿ. ಲೇ ಬಂಗಾರಿ ಮಾಡ್ತೀನಿ ಬಾ, ಇನ್ನೊಂದು ಕಿತ ಮಂಟ ಕುಡಿಕೊಂಬಿಟ್ಟು ಬಾರಿ ನಿನಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನಿನಗೆ. ಕಿತ್ತೋದಳೆ ನಿನ್ನ ಫೋನು ಎತ್ತಕ್ಕಿಲ್ಲ ನಾನು ದೊರಿದ್ರೊಳು ಹುಡಿಕ ಬತ್ತಿಯಲ್ಲ ಆವಾಗಿರೋದು ನಿನಗೆ ಮಾರಿ ಹಬ್ಬ. ನನ್ನ ಮಗಳು ಅಂದ್ರೆ ಏನಿಯ ಪಿರಾಣ ನನಗೆ. ಹಾಂ, ನನ್ನ ಮಗಳು ಜೀವನ ಏನಿ ಹಾಳು ಮಾಡಕ್ಕೆ ಹೊಂಟವಳಲ್ಲ, ಇವಳನ್ನ ಬಿಟ್ಬಿಟ್ಟೆನ ನಾನು. ಥ್ಯಾಂಕ್ಸ್ ಪದಕ್ಕ, ಥ್ಯಾಂಕ್ಸ್. ನಂಗೆ ನಿಜವಾಗೂ ಈಗ ಹೊಸಿ ಸಮಾಧಾನ ಆಯಿತು. ಇಲ್ಲ ಅಂತಂದರೆ ಇನ್ನೂ ನಾನು ಟೆನ್ಷನ್ ಆಗೋಗ್ಬಿಟ್ರದು. ನಿನ್ನಿಂದ ಇವಾಗ ಹೊಸಿ ಸಮಾಧಾನ ಆಯಿತು ಕಣಕ್ಕ. ನೀನು ಈ ಸಹಾಯನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಕಣಕ್ಕ. ಇರಲಿ ಬಿಡಮ್ಮಿ, ಆದರೆ ಒಂದು ಮಾತಂತೂ ಗೆಪ್ತೀಕ, ನಾನು ಹಿಂಗೆಲ್ಲ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಅಂತ ನೀನು ಅವನ್ತಾಗಿ ಏನು ಮಾತಾಡಕ್ಕೆ ಹೋಗ್ಬೇಡ. ಒಂದು 2 ದಿನ ಸೈಲೆಂಟಾಗಿದ್ಬಿಡು. ಏನಾಯ್ತದೋ ಆಗಲಿ. ಈಗ ಹುಡುಗಿಯರ ಕಡೆಯವ್ರಿಗೆ ಹೇಳಿದೀವಿ ತಾನೆ, ಇನ್ನೂ ಏನೇನು ನಡೀತದೋ ನಾ ಮತ್ತೆ ಇನ್ನೂ ಏನೇನು ಮಾಡಬೇಕು ಎಲ್ಲ ಯೋಚನೆ ಮಾಡ್ಕೊಳ್ಳಿ, ಸರಿನಾ? ನಿನಗೆ ಸದ್ಯಕ್ಕೆ ಏನೂ ಮಾತಾಡಬೇಡ ಅವನ್ತಾಗೆ. ನಿನ್ನ ಪಾಡು ನೀನು ಸುಮ್ಮನೆ ಸೈಲೆಂಟ್ ಆಗೋಗ್ಬಿಡು. ನೋಡ್ಕೊಳ್ಳ ನಿಮ್ಮ ಮುಂದಕ್ಕೆ ಏನೇನಾಯ್ತದೋ ಎಲ್ಲನೂ. ಈಗಿನ ಕಾಲದಾಗೆ ಸರಿ ಇಲ್ಲ ಕಣಮ್ಮಿ, ಯಾರನ್ನ ನಂಬಕ್ಕೆ ಹೋಗ್ಬೇಡ್ರಿ. ಗಂಡು ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಎಲ್ಲ ಮೋಸ ಮಾಡೋಕ್ಕೆ ಏನೇ ನಿಂತ್ಬಿಟ್ಟವ್ರೆ. ಅದ್ರಾಗೂ ಒಳ್ಳೆಯರು ಬಲು ಮೋಸ ಹೋಯ್ತಾವ್ರೆ. ಅದಕ್ಕೆ ಹೇಳಿದ್ದು ನೋಡಿ, ಇನ್ನೊಂದ್ಕಿಂತ ಯಾರನ್ನೂ ನಂಬಕ್ಕೆ ಹೋಗ್ಬೇಡ. ಈಗಲೇ ತಾಳಿ ಕಟ್ಬಿಡ್ತೀನಿ ಅದ್ರೂ ನಂಬಕ್ಕೆ ಹೋಗ್ಬೇಡಿ. ತಾಳಿ ಕಟ್ಟಿದ್ಮೇಲೆ ನಂಬಿ, ಸರಿನೇ? ಜೀವನಗಳ್ನ ಹಾಳು ಮಾಡ್ಕೊಳ್ಳೋದಲ್ಲ. ಸರಿ ಸರಿ ಹೋಗು. ಈ ವಿಷಯನ ಯಾರಿಗೂ ಹೇಳ್ದಿದ್ದಂಗೆ ಸೈಲೆಂಟಾಗಿರು. ನಾನು ಏನು ಮಾತಾಡೋಕ್ಕಿಲ್ಲ. ಇನ್ನು ಮುಂದಿದ್ದು ಏನಾಯ್ತದೋ ನೋಡ್ಕೊಳ್ಳೋಣ. ಆಮೇಕಿಂದ ಏನಾರ ಆಗಲಿ ನೋಡೋಣ. ಸರಿ ಕಣ್ಪದಕ್ಕ, ಬರ್ತೀನಿ. ನಾನು ಸಾಯಕ್ಕೇನಿಯ ನಿರ್ಧಾರ ಮಾಡ್ಕೊಂಡು ಸಾಯಕ್ಕೇನಿಯ ಹೊಂಟ್ಬಿಟ್ಟಿದ್ದೆ ನಾನಂತೂ. ಸದ್ಯ ನೀವು ಬಂದು ಬದುಕ್ಸಿದ್ರಿ ನನ್ನಂತೂ. ಅಪ್ಪ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದರೆ ಪಿರಾಣ ಕಳ್ಕೊಬಿಡ್ತಾರೆ. ಅದಕ್ಕೂ ಮುಂಚೆ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತಲೇ ನೀವು ಅಂದ್ಕೊಂಡಿವ್ನಿ. ನಿಮ್ಮಿಂದನೇ ಇದು ಎಲ್ಲ ಸಾಧ್ಯ ಆಗಿದ್ದು. ಸರಿ ಕಣಕ್ಕ, ಆಯಿತು ಬರ್ತೀನಿ. ಏನಾರ ಇದ್ದರೆ ನಿಮಗೇನೆ ನೀ ಫೋನ್ ಹಾಕ್ತೀನಿ. ಸರಿ ಸರಿ, ಆಯ್ತು ಆಯ್ತು. ಹೋಗು ನೀನು ಇವಾಗ ಮನೆಗೆ ಹೋಗು. ಪಾಪ ಹೆಣ್ಮಕ್ಳು ನಂಬಿ 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 ಹೆಣ್ಮಕ್ಳು ನಂಬಿ ಗಂಡು ಮಕ್ಳು ಹಾಳಾಗೋಗೋದು, ಗಂಡು ಮಕ್ಳು ನಂಬಿ ಹೆಣ್ಮಕ್ಳು ಹಾಳಾಗೋಗೋದು. ಇದೇನೇನೇ ಆಗೋಗ್ಬಿಟ್ಟೈತಿ ಇವಾಗ.